ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಈಸ್ ಚರಣ್. ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಏನು ವರ್ಕ್ ಆಗಿದೆ, ಜೀರೋ ಟು ಹೀರೋ ಕಾಲ್ ಎಲ್ಲಿ ಹೇಳಿದ್ವಿ, ವರ್ಕ್ ಆಗಿದೆ ಇಲ್ಲ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಅನಾಲಿಸಿಸ್ ಒಂದು ಸಲ ಪ್ಲೇ ಮಾಡ್ತೀನಿ ನೋಡಿ. ಅನಾಲಿಸಿಸ್ ನೋಡೋರಿಗೆ ಇವತ್ತು 1000ಗೆ 10,000, ಲಕ್ಷಕ್ಕೆ 10 ಲಕ್ಷ ಆಗಿರ್ತದೆ, 1000 20,000 ಕೂಡ ಆಗಿದೆ. ನೀವು ನೋಡಿ, ನಾನು ಪ್ಲೇ ಮಾಡ್ತೀನಿ ಒಂದ್ಸಲಿ. ಮೇಲೆ ಹೋಗಿ ರಿಜೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಫಾಲ್ ಆಗುತ್ತೆ. ತುಂಬ ಸಿಂಪಲ್ ಇರುತ್ತೆ. ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಫ್ಲಾಟ್ ಆಗಿ ಓಪನ್ ಆಗಿ ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ನಿಮ್ಮ ಪ್ಯಾಟರ್ನ್ ಪ್ರಕಾರ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಫಾಲ್ ಆಗುತ್ತೆ, ಶಾರ್ಪ್ ಫಾಲ್ ಆಗುತ್ತೆ, ಅದನ್ನು ರಕ್ತಪಾತ ಆಗುತ್ತೆ ಅದು. ಓಕೆ, ಇಲ್ಲ ಮಾರ್ಕೆಟ್ ಮಾರ್ನಿಂಗ್ ಶಾರ್ಪ್ ಕರೆಕ್ಷನ್ ಬಂದು ಸಪೋರ್ಟ್ ಹತ್ರ ಫೈಟ್ ಮಾಡಿದೆ ಅಂದರೆ ಮಧ್ಯಾಹ್ನ ಮೇಲೆ ಸೆಕೆಂಡ್ ಹಾಫಲ್ಲಿ ಮೇಲೆ ಹೋಗಿ ಶಾರ್ಪ್ ಮೊಮೆಂಟಮ್ ಮೇಲೆ ಹೋಗುತ್ತೆ. ಕ್ಲಿಯರ್? ಇದು 100%, ಇದು 100%, ಬಟ್ ಅದು ಯಾವ್ದು ಬರುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. ಬಟ್ ಐ ನೋ ಅದೆಲ್ಲ ಇಲ್ಲಿ ಹೇಳಕ್ಕೆ ಬರಲ್ಲ, ನೋಡ್ಕೊಳ್ಳಿ. ಓಕೆ, ನಿಮ್ಮ ಅನಾಲಿಸಿಸ್ ಪ್ರಕಾರ ನೋಡ್ಕೊಳ್ಳಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಮಾಡ್ತೀನಿ, ಟೆಲಿಗ್ರಾಮಲ್ಲಾಗಲಿ ಗ್ರೂಪ್ಲಾಗಲಿ ನಾನು ಮಾಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರೆ ಈಗ ನಿಫ್ಟಿನ ಎಕ್ಸ್ಪೈರಿ ಇರುತ್ತೆ, ಲಾಂಗ್ ವೀಕೆಂಡ್ ಎಕ್ಸ್ಪೈರಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲಿ ನೀವು ಅದನ್ನು ನೋಡ್ಕೋಬೋದು. ಮಂತ್ಲಿ ಎಕ್ಸ್ಪೈರಿ, ವೀಕ್ಲಿ ಎಕ್ಸ್ಪೈರಿ ಅಂತ ಇರೋದಲ್ಲ, ಮಂತ್ಲಿ ಎಕ್ಸ್ಪೈರಿ ಪ್ಲಸ್ ಲಾಂಗ್ ವೀಕೆಂಡ್ ಎಕ್ಸ್ಪೈರಿ ಪ್ಲಸ್ ನೆಕ್ಸ್ಟ್ ಇರೋ ಮಾಡೋಗೆ ಹಬ್ಬ. ಓಕೆ, ಅದನ್ನು ಮಾಡ್ಕೊಳ್ಳಿ. ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಎಲ್ಲ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಗ್ಬೇಕು, ನಾಳೆ ಮಾಡೋಣ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಕತೆ. ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಈ ಝೋನಲ್ಲಿ ಎಕ್ಸ್ಪೈರಿ ಆದರೆ ನೀವೇನು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಡಿ ಕೆ ಜಾಸ್ತಿ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ಡಿ ಕೆ ಜಾಸ್ತಿ ಇರುತ್ತೆ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಈ ಗ್ರೀನ್ ಲೈನ್ ಕಡೆ ಬಂದರೆ ಇಲ್ಲಿಂದ ನೀವು 50% ಕ್ವಾಂಟಿಟಿಯಲ್ಲಿ ಸೆಲ್ ಪ್ಲಾನ್ ಮಾಡಿ, ಇದ್ರ ಮೇಲೆ ಹೋದರೆ ಕಂಪ್ಲೀಟ್ ಬೈ ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ಮತ್ತು ರಿಕವರಿ ಎಲ್ಲಿ ಬರ್ತದೆ ಸರ್ ಅಂದರೆ 0 ಎಲ್ಲಿ ಬರ್ತದೆ, ಇದು ಫಾಲ್ ಆಗಬೇಕು. ಫಸ್ಟು ಫಾಲ್ ಆಗಿ ಇಲ್ಲಿ ಫೈಟ್ ಮಾಡಿದ್ಮೇಲೆ ಇಲ್ಲಿಂದ 0 to 0 ಬರುತ್ತೆ. ಇಲ್ಲ ಮೇಲೆ ಹೋಗಬೇಕು, ಫಸ್ಟ್ ಮೇಲೆ ಹೋದ್ಮೇಲೆ ಇಲ್ಲಿಂದ ನಿಮಗೆ 0 to ಇಲ್ಲಿವರೆಗೂ ಹೋಗುತ್ತಾ, ಟರ್ನ್ ಆಗುತ್ತಾ ಅಂದರೆ ನಿಮ್ಮ ಪ್ಯಾಟ್ರನ್ಸ್ ನೋಡ್ಕೊಳ್ಳಿ. ಪ್ಯಾಟ್ರನ್ ಎಲ್ಲಿ ಸೆಲ್ಲಿಂಗ್ ತೋರಿಸ್ತಾ ಇದ್ದಾರೆ ಅಲ್ಲಿಂದ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡಿ, ಫಸ್ಟ್ ಹಾಫ್ ಅಂದರೆ ಸೆಕೆಂಡ್ ಹಾಫಲ್ಲಿ ಬೈ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಒಟ್ಟಿನಲ್ಲಿ ನಾಳೆ ಶಾರ್ಪ್ ಮೊಮೆಂಟಮ್ ಬರುತ್ತೆ, ಒಳ್ಳೆ ಮೊಮೆಂಟಮ್ ಬರುತ್ತೆ. ಬಿಕಾಸ್ ಎಕ್ಸ್ಪೈರಿ ಇದೆ, ಮಂತ್ಲಿ ಎಕ್ಸ್ಪೈರಿ, ವೀಕ್ಲಿ ಎಕ್ಸ್ಪೈರಿ, ಲಾಂಗ್ ವೀಕೆಂಡ್ ಎಕ್ಸ್ಪೈರಿ, 3 ದಿವಸ ಕಂಟಿನ್ಯೂಸ್ ರಜಾ ಇದೆ, ತುಂಬ ಕಾರಣಗಳಿದೆ ನಾಳೆ ಟ್ರೆಂಡಿಂಗ್ ಆಗೋದಕ್ಕೆ ಮಾರ್ಕೆಟ್ ಲಾಸ್ಟಲ್ಲಿ. ಓಕೆ, ನೋಡ್ಕೊಳ್ಳಿ. ಎಲ್ಲರೂ ಲಾಸ್ಟಲ್ಲಿ ಒಂದು ಬೆಳಗ್ಗೆ ಕೂಡ ಆಗ್ಬೋದು, ಬಟ್ ಈ ಟ್ರೆಂಡಿಂಗ್ ಆಗುತ್ತೆ ಮಾರ್ಕೆಟ್. ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು, ಲೆವೆಲ್ಸ್ ಫಾಲೋ ಮಾಡಿಕೊಂಡು ಟ್ರೈ ಮಾಡಿ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು. ಬಿಕಾಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ಕೇಳಿಸ್ಕೊಂಡ್ರಲ್ಲ, ಅನಾಲಿಸಿಸ್ ಎಲ್ಲ ನೋಡಿದ್ರಲ್ಲ. ಇದು ನಿನ್ನೆ ಯಾರ್ಯಾರು ನೋಡಿರ್ತಾರೆ ಅವ್ರಿಗೆ ನಾನು ನೆನ್ನೆ ಹೇಳಿದ್ದೀನಿ, ನಾಳೆ ರಕ್ತಪಾತ ಆಗ್ತದೆ ಸೆಕೆಂಡ್ ಹಾಫಲ್ಲಿ, 0 to 0 ಮಾಡೋರಿಗೆ ಹಬ್ಬ ಅಂತ ನೆನ್ನೆ ಹೇಳಿದ್ದೀನಿ. ಹಬ್ಬ ಆಗಿದೆಯಾ ಇಲ್ಲ ನೀವು ನೋಡಿ. ಇಲ್ಲಿ ನಿಫ್ಟಿಯಲ್ಲಿ 20 ರೂಪಾಯಿಗೆ 22,500, 20 ರೂಪಾಯಿಗೆ ತಗೊಂಡ್ರೆ 220 ರೂಪಾಯಿ ಆಗಿದೆ. ಅಂದರೆ 20 ರೂಪಾಯಿ ಬಂಡವಾಳ ಹಾಕೋಕ್ಕೆ ನೀವು ತಗೊಳ್ಳೋಕ್ಕೆ 1000 ರೂಪಾಯಿ, 220 ಅಂದರೆ ನಿಮಗೆ ಎಷ್ಟು ಬಂದಿದೆ ಲೆಕ್ಕ ಹಾಕಿ, 10,000 ರೂಪಾಯಿ, 10,000 ರೂಪಾಯಿ ಪ್ರಾಫಿಟ್. 1:10 ಟೈಮ್ಸ್ ಪ್ರಾಫಿಟ್ ಬಂದಿದೆ. ಎಲ್ಲ ಚೆಕ್ ಮಾಡಿ ನೋಡಿ. ರಕ್ತಪಾತ ಆಗುತ್ತೆ ಅಂತ ಹೇಳಿದ್ದೆ, ಆಗಿದೆಯಾ ಇಲ್ಲ ನೋಡಿ. ಓಕೆ, ಪ್ಲಸ್ ನಿಫ್ಟಿಗೆ ಬನ್ನಿ. ನಿಫ್ಟಿಯಲ್ಲಿ ಕೂಡ ಏನು ಹೇಳಿದ್ದೀನಿ ನೋಡಿದ್ರೆ, ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ, ಇದ್ರ ಮೇಲೆ ಬಂದರೆ ಮಾತ್ರ, ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಅದರ ಐ ಕ್ರಾಸ್ ಆಗುವಾಗ ಬೈ ಮಾಡಿ, ಅದರ ಐ ಕ್ರಾಸ್ ಆಗುವಾಗ ಬೈ ಮಾಡಿ, ರೆಸಿಸ್ಟೆನ್ಸ್ವರೆಗೂ ಹೋಗೋ ಚಾನ್ಸಸ್ ಇದೆ. ಕಂಪ್ಲೀಟ್ ಟ್ರೆಂಡಿಂಗ್ ಮಾರ್ಕೆಟ್ ಆಗುತ್ತೆ. ಓಕೆ, ಈಗ ನೋಡಿ, ಇದು ಬ್ರೇಕ್ ಮಾಡಿ ಕ್ಲೋಸ್ ಆಯ್ತಾ ಇದ್ರ ಮೇಲೆ ಕ್ಯಾಂಡಲ್. ನೀವು ಕರೆಕ್ಟಾಗಿ ಝೂಮ್ ಮಾಡಿ ನೋಡಿ, ನೀವು ಎಷ್ಟಾದರೂ ಝೂಮ್ ಮಾಡಿ. ನೆನ್ನೆ ಹಾಕಿರೋ ಲೆವೆಲ್ಸ್ ಇದು ಎಕ್ಸಾಕ್ಟ್ ನಮ್ಮ ಲೆವೆಲ್ಗೆ ಪಿನ್ ಟು ಪಿನ್ ರಿಜೆಕ್ಷನ್ ಬಂದು ಇಲ್ಲಿಂದ ಮತ್ತೆ ಐ ಕ್ರಾಸ್ ಆಗುವಾಗ ಬೈ ಮಾಡಿದ್ವಿ ನಾವು. ಕಂಪ್ಲೀಟ್ ಮೂಮೆಂಟಮ್ ನೋಡಿ, ಟಾರ್ಗೆಟ್ 4 ರೆಸಿಸ್ಟೆನ್ಸ್ವರೆಗೂ ಇಲ್ಲಿವರೆಗೂ ನಮ್ಮ ಸ್ಟೂಡೆಂಟ್ಸು ಪ್ರಾಫಿಟ್ ಕಂಪ್ಲೀಟ್ ತೊಗೊಂಡ್ರು. ಓಕೆ, ಇದಾದ ಮೇಲೆ ಇಲ್ಲಿಂದ ಕಂಪ್ಲೀಟ್ 0 to 0 ಕಾಣ್ತಿದೆಯಲ್ಲ. ಏನು ಹೇಳಿದ್ವಿ ನಿಫ್ಟಿಯಲ್ಲಿ ನಾವು, ಫಸ್ಟ್ ಹಾಫ್ ಪೂರ್ತಿ ಮೇಲೆ ಹೋದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗುತ್ತೆ, ಇಲ್ಲ ಫಸ್ಟ್ ಹಾಫ್ ಕೆಳಗಡೆ ಬಂದರೆ ಸೆಕೆಂಡ್ ಹಾಫ್ ಮೇಲೆ ಹೋಗುತ್ತೆ. ಇವಾಗ ಫಸ್ಟ್ ಹಾಫ್ ಎಲ್ಲ ಹೋಯ್ತಿದ್ದು ಮೇಲೆ ಹೋಯ್ತು, ಸೆಕೆಂಡ್ ಹಾಫ್ ಏನಾಯಿತು ಕಂಪ್ಲೀಟ್ ಫಾಲ್ ಆಯಿತು. ಓಕೆ, 0 to 0 ಹಬ್ಬ ಆಗುತ್ತೆ, ನಾಳೆ ರಕ್ತಪಾತ ಆಗುತ್ತೆ ಅಂತ ಹೇಳಿದ್ವಿ, ಆಗಿಲ್ಲ. ಇಲ್ಲಿ ಕಾಣ್ತಿದೆಯಲ್ಲ ಅಪ್ಡೇಟ್ಸ್ ಏನಿತ್ತು, ಲಾಸ್ಟ್ 45 ಮಿನಿಟ್ಸು ಮಾರ್ಕೆಟ್ ಫಾಲ್ ಆಗುತ್ತೆ,
ಅಲ್ವಾ, ಬೆಳಿಗ್ಗೆ ನಿಮ್ಗೆ ಅಪ್ಡೇಟ್ ಮಾಡಿದ್ದು. ಇದು 15 ನಿಮಿಷ ಕ್ಯಾಂಡ್ಲು, ನೀವು ನೋಡ್ಕೊಳ್ಳಿ. ಇದು ಹೈ 15 ನಿಮಿಷ, 30 ನಿಮಿಷ, 45 ನಿಮಿಷ. 45 ನಿಮಿಷ ಬಂದಿದೆಯಾ ಬಂದಿಲ್ವಾ? ಇದು ಮಾರ್ಕೆಟ್ ಮುಗಿದ ಮೇಲೆ ಇವಾಗ ಬಂದು ಹೇಳೋದಲ್ಲ, ನೆನ್ನೆ ತಮ್ಲೈನಲ್ಲಿ ಹಾಕಿಟ್ಟಿದ್ದೀನಿ ನೋಡ್ಕೊಳ್ಳಿ ಅಂತ. ಇವಾಗ ನೋಡಿ ಬಂದಿದೆಯಾ ಬಂದಿಲ್ವಾ. ಪ್ಲಸ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಇಷ್ಟು ಶಾರ್ಪ್ ಫಾಲ್ ಬಂದ್ರೂ ಎಕ್ಸಾಕ್ಟ್ ನಮ್ಮ ಲೆವೆಲ್ ಟಚ್ ಆಗಿದ ತಕ್ಷಣ ರಿಜೆಕ್ಷನ್ ನೋಡ್ತಾ ಇದ್ದೀರಲ್ಲ. ಈಗ ನೀವು ನೋಡಿ ಅನಾಲಿಸಿಸ್ ಏನೇನು ಮಾಡಿದ್ವಿ. ನಿನ್ನೆ BTST ಕಾಲ್ ಸಿ ಕೊಟ್ಟಿದ್ವಿ, ಲೈವಲ್ಲೇ ಸಿ ಕಾಲ್ ಕೊಟ್ಟಿದ್ವಿ ಹೋಲ್ಡ್ ಮಾಡಿ ಅಂತ. ಸಿ ಟಾರ್ಗೆಟ್ ಬಂತು. ಬೆಳಿಗ್ಗೆ ಸಿ ಕಾಲ್ ಕೊಟ್ವಿ, ಕಂಪ್ಲೀಟ್ ಮೊಮೆಂಟಮ್ ಕ್ಯಾಚ್ ಮಾಡಿದ್ವಿ. ಅದಾದಮೇಲೆ ಮಾರ್ಕೆಟ್ ಇಲ್ಲಿಂದ ನ್ಯೂ ಟರ್ನ್ ಆಗುತ್ತೆ ಅಂತ ಹೇಳಿದ್ವಿ, ಅಲ್ಲಿಂದ ನ್ಯೂ ಟರ್ನ್ ಆಯಿತು. 0 to 0 ಬರುತ್ತೆ ಅಂತ ಹೇಳಿದ್ವಿ, ಅದು ಬಂತು. ಸಿಂಗಲ್ ಪಾಯಿಂಟು ಸಿಂಗಲ್ ಕ್ಯಾಂಡಲ್ ಕೂಡ ಮಿಸ್ ಆಗಿಲ್ಲ, ಕಂಪ್ಲೀಟ್ ಎಲ್ಲ ಕ್ಯಾಚ್ ಮಾಡಿದ್ದೀವಿ. ಎಲ್ಲಾದರೂ ಮಿಸ್ ಆಗಿದ್ರೆ ನೋಡಿ. ಅನಾಲಿಸಿಸ್ ಯಾರು ಫಾಲೋ ಮಾಡ್ತಾರೆ, ಲೆವೆಲ್ಸ್ ಯಾರು ಹಾಕ್ಕೊಂಡಿರ್ತಾರೆ ಅವ್ರಿಗೆ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ ನಮ್ಮ ಅನಾಲಿಸಿಸ್ ಅಂದರೆ ಹೆಂಗೆ ವರ್ಕ್ ಆಗ್ತವೆ ಅಂತ. ಫಸ್ಟ್ ಹಾಫ್ ಪೂರ್ತಿ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಫಾಲ್ ಆಗುತ್ತೆ ನೋಡಿ. ಫಸ್ಟ್ ಹಾಫ್ ಪೂರ್ತಿ ಮೇಲೆ ಹೋಯ್ತಾ, ಕಂಪ್ಲೀಟ್ ಇದೆಲ್ಲ ಮೊಮೆಂಟಮ್ ಕ್ಯಾಚ್ ಮಾಡಿದ್ವಾ, ಎರಡೂ ಕಡೆ ಕ್ಯಾಚ್ ಮಾಡಿದ್ವಿ, ಯಾವುದೂ ಮಿಸ್ ಆಗಿಲ್ಲ. ಒಂದು ದಿವಸ ಮುಂಚೆನೇ ಬರ್ಕೊಟ್ಟಿದ್ದೀನಿ, ನಾಳೆ 0 to 0 ಮಾಡೋರಿಗೆ ಹಬ್ಬ ರಕ್ತಪಾತ ಆಗ್ತದಂತ. ಆಗಿದೆ ನೋಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ. ಪ್ಲಸ್ ಇವಾಗ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ನೀವು ತುಂಬ ತಲೆ ಕೆಡಿಸ್ಕೊತಾ ಇದ್ದೀರಾ. ನೀವು ಏನು ಮಾಡಿದ್ರೂ ನಾನು ನಿಮಗೆ ಹೇಳ್ಕೊಡಲ್ಲ, ನಿಮಗೆ ಕಾಲ್ಸು ಕೊಡಲ್ಲ, ನಿಮಗೆ ಸಪೋರ್ಟೇ ಮಾಡಲ್ಲ. ಯಾಕೆ ಅಂದರೆ ನೀವು ಫಸ್ಟ್ ಎಜುಕೇಷನ್ ಅನ್ನೋದು ಕಂಪ್ಲೀಟ್ ಮಾಡಿ. ಓಕೆ, ಎಜುಕೇಷನ್ ಇಂಪಾರ್ಟೆಂಟ್. ನೀವು ಇದನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಎಜುಕೇಷನ್ ಎಲ್ಲ ಮುಗಿದ ಮೇಲೆ ನೀವು ಮಾರ್ಕೆಟ್ ಬರಬೇಕಾ ಜಾಬ್ಗೆ ಹೋಗ್ಬೇಕಾ ಡಿಸೈಡ್ ಆಗಿಬಿಟ್ಟು ಆಮೇಲೆ ನೀವು ಬನ್ನಿ. ಮಾರ್ಕೆಟ್ ಪ್ರತಿದಿನ ಇರುತ್ತೆ. ಎಜುಕೇಷನ್ ಈ ವಯಸ್ಸು ಮಿಸ್ ಆದರೆ ನಿಮಗೆ ಮತ್ತೆ ಏಜ್ ಬರಲ್ಲ ನೀವು ಎಜುಕೇಷನ್ ಮಾಡೋಕ್ಕೆ. ಓಕೆ, ತುಂಬ ಚಿಕ್ಕ ಹುಡುಗರೆಲ್ಲ ಕೇಳ್ತಾ ಇದ್ದಾರೆ, ಸರ್ ನನಗೆ ಆ ಕಾಲ್ ಕೊಡಿ ಈ ಕಾಲ್ ಕೊಡಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಸ್ಕೂಲು ಕಾಲೇಜ್ಗೆ ಹೋಗೋರಿಗೆ BN Grow ಕಡೆ ಬರಬೇಡಿ ನೀವು. ನಾನು ಮಾರ್ಕೆಟ್ ಕಡೆ ಬರಬೇಡಿ ಅಂತ ಹೇಳ್ತಾ ಇಲ್ಲ, BN Grow ಕಡೆ ಬರಬೇಡಿ, ನಿಮ್ಮ ಇಷ್ಟ, ನೀವು ಎಲ್ಲಾದರೂ ಬೇರೆ ಕಡೆ ಹೋಗಿ. ನಾನು ಬಂದರೆ ನಾನು ಎಜುಕೇಷನ್ ಮಾಡೋರಿಗೆ ಸಪೋರ್ಟ್ ಮಾಡಲ್ಲ. ಯಾಕೆಂದರೆ ಎಜುಕೇಷನ್ ಫಸ್ಟ್ ಇಂಪಾರ್ಟೆಂಟ್, ಅದನ್ನು ನೋಡಿಕೊಂಡೇ ಬನ್ನಿ. ಓಕೆ, ಮಾರ್ಕೆಟ್ ಇರುತ್ತೆ, ಬಟ್ ನೀವು ಒಂದು 5 ವರ್ಷ ಇಲ್ಲಿ ಕಳ್ಕೊಂಡು ಆದಮೇಲೆ ಎಜುಕೇಷನ್ ಮಾಡ್ತೀನಿ ಅಂದರೆ ಅವಾಗ ಎಜುಕೇಷನ್ ಮಾಡೋಕ್ಕಾಗಲ್ಲ. ಅದು ನೋಡ್ಕೊಂಡು ಬನ್ನಿ. ಓಕೆನಾ? ಇವತ್ತು ನೋಡ್ಕೊಂಡ್ರಲ್ಲ ಅನಾಲಿಸಿಸ್ ಪರ್ಫೆಕ್ಟ್ ವರ್ಕಿಂಗ್, ಸಿ ವರ್ಕಿಂಗ್, ಪಿ ವರ್ಕಿಂಗ್, 0 to 0 ವರ್ಕಿಂಗ್, ಟ್ರೆಂಡಿಂಗ್ ಎಕ್ಸ್ಪೈರಿ, ಲಾಸ್ಟ್ 45 minutes ಫಾಲ್ ಆಗುತ್ತೆ ಅಂದ್ವಿ, ಫಾಲ್ ಆಯಿತು. ಪಿನ್ ಟು ಪಿನ್ ಎವ್ರಿಥಿಂಗ್ ಈಸ್ ಅವರ್ ಕಂಟ್ರೋಲ್, ರೈಟ್? ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್. ಪ್ಲಸ್ ಇವತ್ತು ಇನ್ನೊಂದೇನೆಂದರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಒಬ್ಬರು ಒಂದು ಹೊಸ ಮೈಕ್ ಗಿಫ್ಟ್ ಕೊಟ್ಟಿದ್ದಾರೆ. ಆ ಮೈಕ್ ಇನ್ಸ್ಟಾಲ್ ಮಾಡಿ ಮಾತಾಡ್ತಿರೋದು. ವಾಯ್ಸ್ ಕ್ಲಾರಿಟಿ ಹೆಂಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಮಂಡೇ ಅನಾಲಿಸಿಸ್ ಅನ್ನೋದು ಸಂಡೇ ಸಿಗುತ್ತೆ, 3 days ವೀಕೆಂಡ್ ಇದೆ. ಹ್ಯಾಪಿ ವೀಕೆಂಡ್ ಎವ್ರಿವನ್. ಅನಾಲಿಸಿಸ್ ಫಾಲೋ ಮಾಡೋರಿಗೆ ಇಲ್ಲಿ ತುಂಬ ಲಕ್ಷ ದುಡ್ಡು ಬಂದಿದೆಯಲ್ಲ, ಹೋಗಿ ಎಂಜಾಯ್ ಮಾಡಿ. ಮಂಡೇ ಸಿಗೋಣ. ಓಕೆ, ಬಾಯ್.